ಮಂಡ್ಯದಲ್ಲಿ ದರ್ಶನ್ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದರೆ ಬನ್ನಿ ನೋಡೋಣ. 5 ದಿನಗಳ ವಿಶ್ರಾಂತಿ ಬಳಿಕ ನಟ ದರ್ಶನ್ ಅವರು ಇವತ್ತು ಮತ್ತೆ ಮಂಡ್ಯದ ಪ್ರಚಾರ ಕಣಕ್ಕೆ ಧುಮುಕಿದ್ದಾರೆ. ಇವತ್ತು KR ನಗರ ತಾಲೂಕಿನ ಸುಮಾರು 30 ಗ್ರಾಮಗಳಲ್ಲಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ 4-5 ಗ್ರಾಮಗಳನ್ನ ಮುಗಿಸಿದ್ದಾರೆ. ನಮ್ಮ ಜೊತೆ ದರ್ಶನ್ ಇದ್ದಾರೆ. ಒಂದಷ್ಟು ಮಂಡ್ಯ ರಾಜಕಾರಣದ ಪ್ರಸಕ್ತ ರಾಜಕಾರಣದ ವಿಚಾರಗಳು ಮತ್ತೆ ಅವರ ಪ್ರಚಾರ ಕಾರ್ಯ ಯಾವ ರೀತಿ ನಡೀತಿದೆ ಅನ್ನೋದು ಕೇಳೋಣ. ಸರ್, ಇವತ್ತಿನ ಪ್ರಚಾರ ಕಾರ್ಯ ಯಾವ ರೀತಿ ನಡೀತಿದೆ? 5 ದಿನಗಳ ನಂತರ ನೀವು ಬಂದಿದ್ದೀರಿ ಸರ್. ಇವತ್ತು ಮತ್ತೆ ಕಿಕ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ KR ನಗರದಿಂದ ಕಡೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಈ 5 ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ಮಂಡ್ಯದಲ್ಲಿ ಪ್ರಮುಖವಾಗಿ ಈ 5 ದಿನಗಳಲ್ಲಿ ನೀವೇನ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ? ಏನಿಲ್ಲ ಸರ್, ಅಂಥದ್ದೇನಿಲ್ಲ. ಬಟ್ ಒಂದರ ಜನಗಳ ಪ್ರೀತಿ ಮಿಸ್ ಸರ್, ಮೋದಿ ಅವರು ಬಂದಿದ್ರು, ಮೋದಿ ಅವರು ಬಂದಿದ್ರು. ಅಂಬರೀಶ್ ಅವ್ರ ಪರವಾಗಿ ಅವರು ಬಹಿರಂಗವಾಗಿ ಗೆಲ್ಲಿಸಿ ಸುಮಲತಾ ಅಂಬರೀಶ್ ಅಂತ ಅಂತ ಹೇಳಿದ್ದಾರೆ. ಇನ್ನು ಅಂಬರೀಶ್ ಅವರ ಕೆಲಸಗಳನ್ನ ಸಾಧನೆಗಳನ್ನ ಮೆಲುಕು ಹಾಕಿದ್ದಾರೆ. ಸೊ ಈಗ ಬಿಜೆಪಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರು JDS ನವರು ಬಿಂಬಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್, ಖಂಡಿತ ಆ ಥರದಲ್ಲ ಏನಿಲ್ಲ ಸರ್. ಒಂದೇನಂದ್ರೆ ಆ ವ್ಯಕ್ತಿ ಮಾಡಿರೋ ಕಾರ್ಯನ ಇನ್ನೊಬ್ರು ಆಕ್ಚುಲಿ ಅದನ್ನ ಪ್ರಶಂಸಿದ್ರೆ ಅಂದ್ರೆ ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೋಬೇಕು. ಸುಮ್ಮನೆ ಅದನ್ನ ಇದು ಅದು ಅಂತ ಅಂದ್ಬಿಟ್ಟೆಲ್ಲ ಹೇಳ್ಬಾರ್ದು, ತಪ್ಪದು. ಆಕ್ಚುಲಿ ಖುದ್ದು ಪ್ರಧಾನಿಯವರೇ ಅವ್ರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಏನ್ ಅನಿಸ್ತಾ ಇದೆ? ಅಲ್ಲಲ್ಲ, ಈಗ ಅಪ್ಪಾಜಿ ಅವ್ರು ಮಾಡಿರೋಂಥ ಕಾರ್ಯಗಳಿದೆಯಲ್ಲ ಸರ್. ಈಗ ನಮ್ಗೆಲ್ಲ ಹೇಳ್ತೇವೆ ಬರೀ ಸಿನಿಮಾ ಡೈಲಾಗ್ ಹೊಡಿತಾರೆ ಅಂತ. ಏನಕ್ಕೆ ಆಕ್ಚುಲಿ ಅಪ್ಪಾಜಿಗೆ ನಾವು ಆಕ್ಚುಲಿ ಈಗಲೂ ಹೇಳ್ತೀವಲ್ಲ, ಅವ್ರ ಸಹಾಯನ ತಲೆ ತಗ್ಗಿಸ್ಕೊಂಡ್ ಮಾಡೋದು, ದುಡ್ಮೆ ತಲೆ ಎತ್ಕೊಂಡ್ ಮಾಡಿದ್ರು. ಈಗ ಸಿನಿಮಾದಲ್ಲಿ ಅವ್ರ ದುಡಿಮೆ ನಾನು ಹಿಂಗೆ ಎತ್ಕೊಂಡ್ರೆ ಅಂತ. ಬಟ್ ಇವತ್ತು ನಾವು ಎಲ್ಲೇ ಹೋದ್ರು ಕೂಡ ಈ ಕಡೆ ತೋರಿಸಿ ನಾವು ಮಾಡಿದ್ರು, ಇದನ್ನ ಮಾಡಿದ್ರು ಅಂತ ಹೇಳ್ತಾರೆ ಹೊರತು ಅವ್ರು ಯಾವತ್ತು ನಾನು ಮಾಡದೇ ಇದ್ದೇನೆ ಅಂತ ಹೇಳಲಿಲ್ಲ. JDS ನವರು ಅವರ ಮನೆಯ ಕೆಲಸಗಾರರಿಗೆ ಅವ್ರ ವಿರುದ್ಧ ಹೇಳಿಕೆ ಕೊಟ್ಟರೆ 15 ಲಕ್ಷ ಮತ್ತೆ ಫಾರಿನ್ ಟೂರ್ ಆಮಿಷ ತೋರಿಸ್ತಾ ಇದ್ದಾರೆ ಅಂತ ಈ ಮಟ್ಟಕ್ಕೂ ಇಳಿತಾ ಇದ್ದಾರೆ JDS ನವರು ಅಂತ ಹೇಳ್ತಿದ್ದಾರೆ. ನೀವೇನು ಹೇಳಿ ಸರ್? ಅದೆಲ್ಲ ನನಗೆ ಗೊತ್ತಿಲ್ಲ. ಆಕ್ಚುಲಿ ಒಂದು ಇದರಿಂದ ನಾನು ಮಾತಾಡೋಕ್ಕಿದ್ದಿಲ್ಲ. ನಾನು ಬರೀ ಅಮ್ಮನ ಬಗ್ಗೆ ಪ್ರಚಾರ ಮಾತ್ರ ಮಾಡ್ಬೋದು ಅಷ್ಟೇ. ಸರ್, ಇನ್ನೊಂದು ರವೀಂದ್ರ ಶ್ರೀಕಂಠ ಅವರು ಒಂದು ಬೇಜಾರಾಗುವ ಮಾತು ಹೇಳಿದ್ದಾರೆ. ನಿಮ್ಗೆ ಖಂಡಿತ ಬೇಜಾರಾಗ್ಬೋದು. ಅಂಬರೀಶ್ ಅವರ ರಾಜಕೀಯ ಬದುಕು ಮತ್ತೆ ಆರೋಗ್ಯ ಹಾಳಾಗಿದ್ದು ಸುಮಲತಾ ಅವರಿಂದ ಅಂತ ನಿನ್ನೆ ಹೇಳಿದ್ದಾರೆ. ಒಂದು ನೆನ್ಸ್ಕೊಳಕ್ ಕೇಳಿ ಸರ್ ಅವ್ರಿಗೆ. ಇದೇ ಆಕ್ಚುಲಿ ಒಂದು ಇದಾಯ್ತು ಸರ್ ಅವ್ರಿಗೆ, ಹೆಲ್ತ್ ಅಪ್ಸೆಟ್. ಎಲ್ಲ ಜನತೆಗೆ ಪ್ರಾಮಿಸ್ ಮಾಡಿ ಕರ್ಕೊಂಡೋದ್ರು ಸರ್ ಅವ್ರು ಸಿಂಗಾಪುರ್ಗೆ. ನಿಮ್ಮ ಅಂಬರೀಷ್ನ ಮತ್ತೆ ನಿಮ್ಗೆ ವಾಪಸ್ ತಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಆ ಥರದ್ದು ಒಂದು ದಿಟ್ಟೇನು ಸರ್? ಹಂಗೆಲ್ಲ ಹೇಳೋದು ತುಂಬಾ ದೊಡ್ಡ ತಪ್ಪು. ಅದು ಒಂದು ಸ್ವಲ್ಪ ಮೆಲುಕು ಹಾಕ್ಬಿಟ್ಟು ಆಮೇಲೆ ಮಾತಾಡಕ್ ಹೇಳಿ. ಕೊನೆ ಪ್ರಶ್ನೆ, ತೀರಾ ದೊಡ್ಡ ಅತಿರೇಕಕ್ಕೆ ಹೋಗ್ತಿದೆ ಅಲ್ಲ ಸರ್ ವೈಯಕ್ತಿಕ ಮಟ್ಟದ ಆರೋಪ ಪ್ರತ್ಯಾರೋಪಗಳು ಅನಿಸ್ತಲ್ಲ ಸರ್? ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಸರ್. ನಾವ್ಯಾರು ಮಾಡ್ತಾ ಇದೀವ ಸರ್? ನಾವ್ಯಾರು ಮಾಡ್ತಾ ಇದೀವ? ಇಲ್ಲ ತಾನೆ.